ಗುರು ರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಒಬ್ರು ಕೇಳಿದ್ರು ಪಿಗ್ಮೆಂಟೇಷನ್ಗೆ ಏನು ಮಾಡಬೇಕು, ಸಾಕಾಗೋಗಿದೆ, ಯಾವ ಸೇವೆ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ರು. ಅವ್ರಿಗೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಹೇಳಬೇಕಂದ್ರೆ ಭವರೋಗ ವೈದ್ಯರು ರಾಘವೇಂದ್ರ ಸ್ವಾಮಿಗಳು. ಅವ್ರ ಹತ್ರ ಯಾವ ಕಾಯಿಲೆಗಳಿಗೂ ಔಷಧಿ ಇಲ್ಲ ಅಂತ ಅನ್ನೋ ಹಾಗೆ ಇಲ್ಲ. ಪ್ರತಿಯೊಂದು ಕಾಯಿಲೆಗಳಿಗೂ ರಾಯರ ಹತ್ರ ಔಷಧಿ ಇರುತ್ತೆ. ಹಾಗೆ ರಾಘವೇಂದ್ರ ಸ್ವಾಮಿಗಳಿಂದ ಪರಿಹಾರ ಆಗದೇ ಇರೋಂತಹ ಸಮಸ್ಯೆಗಳೇ ಇಲ್ಲ. ಪ್ರತಿಯೊಂದು ಸಮಸ್ಯೆಗಳಿಗೂ ರಾಯರ ಹತ್ರ ಪರಿಹಾರ ಅನ್ನೋದು ಸಿಗುತ್ತೆ. ನಾವು ಅಚಲವಾಗಿ ಅವ್ರನ್ನ ನಂಬಬೇಕು. ನಮ್ಮ ಬದುಕಲ್ಲಿ ಏನೇ ಆದರೂ ಅದು ನಿಮ್ಮಿಂದ, ಒಳ್ಳೇದಾದರೂ ನಿಮ್ಮಿಂದನೇ, ಕೆಟ್ಟದಾದರೂ ನಿಮ್ಮಿಂದನೇ ಅಂತ ಒಂದು ಅಚಲವಾದ ನಂಬಿಕೆ ಅನ್ನೋದನ್ನ ರಾಯರ ಮೇಲೆ ಇಟ್ಟು ನಾವು ಯಾವ ಸೇವೆನೂ ಮಾಡಬೇಕಾಗಿಲ್ಲ. ಇವಾಗ ನೀವು ಮನೇಲಿ ರಾಯರನ್ನ ಯಾವ ರೀತಿ ಪೂಜೆ ಮಾಡ್ತಾ ಬರ್ತಿದ್ದೀರಾ, ಪ್ರತಿ ಗುರುವಾರ ಬೆಳಿಗ್ಗೆ ಬೇಗ ಎದ್ದು ರಾಯರಿಗೆ ತುಪ್ಪದಿಂದ ದೀಪನ ಹಚ್ಚೋದು, ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳೋದು, ಮನೇಲಿ ಗುರುಸ್ತೋತ್ರನ ಹೇಳ್ಕೊಳ್ಳೋದಕ್ಕೆ ಬರಲ್ಲ ಅಂದರೆ ನೀವು ಫೋನಲ್ಲಾದರೂ ಹಾಕಿ ಕೇಳಿಸ್ಕೊಳ್ಳೋದು, ಅವತ್ತಿನ ದಿನ ನಿಮ್ಮ ಕೈಲಾದವ್ರಿಗೆ ₹1 ಆದರೂ ಸಹಾಯ ಮಾಡೋದು. ಈ ರೀತಿ ಎಲ್ಲ ನೀವೇನು ಮನೇಲಿ ರಾಯರನ್ನ ಪೂಜಿಸ್ತಾ ಬರ್ತಿದ್ದೀರಾ ಅಷ್ಟು ಮಾಡಿದ್ರೆ ಸಾಕು, ರಾಯರು ನಿಮಗೆ ಅನುಗ್ರಹಿಸ್ತಾರೆ. ನಿಮ್ಮ ಸಮಸ್ಯೆಗಳು ಎಂಥದ್ದೇ ಇರಲಿ ಅನುಗ್ರಹಿಸ್ತಾರೆ. ಪಿಗ್ಮೆಂಟೇಷನ್ ಸರಿಯಾಗಬೇಕು ಅಂತಲೇ ಯಾವ ಸೇವೆನೂ ಮಾಡೋ ಹಾಗಿಲ್ಲ. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಹುಡುಕಿದ್ರು ಅಂತ ಹೇಳ್ತಾರಲ್ಲ, ಆ ರೀತಿ ಆಗಬಾರ್ದು. ರಾಘವೇಂದ್ರ ಸ್ವಾಮಿಗಳವ್ರ ಹತ್ರನೇ ಎಲ್ಲದಕ್ಕೂ ಪರಿಹಾರ ಅನ್ನೋದು ಸಿಗುತ್ತೆ. ಮೊದಲನೇದಾಗಿ ಮನೇಲಿ ಮೃತ್ತಿಕಾ ಪ್ರಸಾದ ಅನ್ನೋದಿದ್ರೆ ಆ ಮೃತ್ತಿಕಾ ಪ್ರಸಾದನ ಪ್ರತಿನಿತ್ಯ ಬೆಳಗ್ಗೆ ರಾಗಿ ಕಾಳಷ್ಟು ಒಂದು ಗ್ಲಾಸಲ್ಲಿ ನೀರಿಟ್ಕೊಂಡು ಹಾಕೊಂಡು ಕುಡಿತಾ ಬನ್ನಿ. ಮತ್ತೆ ಪಾದೋದಕ ನೀರನ್ನ ನೀವು ಸ್ನಾನ ಮಾಡೋ ಸಮಯದಲ್ಲಿ ಉಪಯೋಗ ಮಾಡಿ. ಪಾದೋದಕ ನೀರು ನಿಮ್ಮೂರಿನಲ್ಲಿರುವಂತಹ ರಾಯರ ಮಠಗಳಲ್ಲಿ ಸಿಗುತ್ತೆ. ಅಲ್ಲಿರುವಂತಹ ಅರ್ಚಕರನ್ನ ಕೇಳಿ ತಗೊಂಡು ಬಂದು ಒಂದು ಬಾಟಲಲ್ಲಿ ಹಾಕಿಟ್ಕೊಂಡು ಪ್ರತಿನಿತ್ಯ ನೀವು ಸ್ನಾನ ಮಾಡೋ ನೀರಿಗೆ ಅದನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಿ. ರಾಯರಿಂದ ವಾಸಿಯಾಗದೇ ಇರೋಂತಹ ಕಾಯಿಲೆಗಳು ಯಾವುದೂ ಇಲ್ಲ. ಸಮಯ ಅನ್ನೋದು ಹಿಡಿಯುತ್ತೆ. ನಾವು 1 ದಿನ 2 ದಿನ ಮಾಡಿಬಿಟ್ಟು ಏನು ಚೇಂಜಸ್ ಕಾಣ್ತಿಲ್ಲ ಅಂತ ಆ ಕೆಮಿಕಲ್ಸ್ ಇರೋವಂತಹ ಕ್ರೀಮ್ಗಳು ಹಾಕೋದು ಅಥವಾ ಬೇರೆ ಏನೋ ಮದ್ದು ಹೇಳ್ತಿದ್ದಾರೆ ಆಯುರ್ವೇದಿಕಲ್ಲಿ ಅದನ್ನು ತಗೊಳ್ಳೋಣ ಅಂತ ಅಲ್ಲ. ನೀವು ಚೇಂಜಸ್ ಮಾಡಬಾರ್ದು. ಕಂಟಿನ್ಯೂಯಸ್ ಆಗಿ ಈಗ ಏನು ಹೇಳಿದೆ, ಮೃತ್ತಿಕಾ ಪ್ರಸಾದನ ಪ್ರತಿನಿತ್ಯ ಸೇವನೆ ಮಾಡೋದು ಮತ್ತು ಪಾದೋದಕ ನೀರಿಂದ ಸ್ನಾನ ಮಾಡೋದು, ಇದನ್ನು ಮಾಡ್ತಾ ಬನ್ನಿ. ರಾಯರಿಗೆ ಹೇಳ್ಬಿಡಿ, ನನಗೆ ಬೇರೆ ದಾರಿ ಗೊತ್ತಿಲ್ಲ, ನನ್ನ ಈ ಸಮಸ್ಯೆಗೆ ನೀವೇ ಪರಿಹಾರ ಕೊಡಬೇಕು, ನಿಮ್ಮಿಂದ ಮಾತ್ರ ಸಾಧ್ಯ. ನಾನು ಯಾವ ಡಾಕ್ಟ್ರಿಗೂ ತೋರಿಸಲ್ಲ, ಯಾವುದೇ ಕ್ರೀಮ್ಗಳು ಹಚ್ಚಲ್ಲ, ಯಾವ ಆಯುರ್ವೇದಿಕ್ ಮೆಡಿಸಿನ್ಸ್ ಕೂಡ ನಾನು ತಗೊಳ್ಳಲ್ಲ, ಇದು ನೀವೇ ಪರಿಹಾರ ಮಾಡಿಕೊಡ್ಬೇಕು, ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಅವ್ರ ಮುಂದೆ ಕೂತು ಈ ರೀತಿ ಮಾಡ್ತಾ ಬನ್ನಿ. ಜೊತೆಗೆ ಪ್ರತಿನಿತ್ಯ ರಾತ್ರಿ ಮಲಗೋದಕ್ಕೂ ಮುಂಚೆ ಒಂದು ತಾಮ್ರದ ಚೊಂಬು, ಇಲ್ಲಾಂದರೆ ಮನೇಲಿ ಯಾವುದಾದ್ರೂ ಒಂದು ಗ್ಲಾಸ್ ಇದ್ದರೆ ಶುದ್ಧವಾದದ್ದು, ಅದನ್ನು ತಗೊಂಡು ಅದ್ರ ತುಂಬ ನೀರು ತುಂಬಿಸಿ ಅದಕ್ಕೊಂದು ದಳ ತುಳಸಿನ ಹಾಕಿ ರಾಯರ ಮುಂದೆ ಕೂತು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಹೇಳಿ ರಾಯರ ಹತ್ರ, ಈ ರೀತಿ ನನಗೆ ನೀವೇ ಸಹಾಯ ಮಾಡಬೇಕು, ನಿಮ್ಮ ಹೊರತು ನನ್ನನ್ನು ಕೈ ಹಿಡಿಯೋರು ಯಾರೂ ಇಲ್ಲ, ನನ್ನ ಸಮಸ್ಯೆಗೆ ಪರಿಹಾರ ಕೊಡೋರು ಯಾರೂ ಇಲ್ಲ, ನೀವೇ ನನಗೆ ದಾರಿ ತೋರಿಸ್ಬೇಕು ಅಂತ ಹೇಳಿ ನೀರಿನ ಗ್ಲಾಸ್ನ ಇಟ್ಟು ರಾಯರ ಮುಂದೆ ಬೇಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನ ನೀವು ಸೇವನೆ ಮಾಡಬೇಕು. ಪ್ರತಿನಿತ್ಯ ಹೀಗೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಎಂಥದ್ದೇ ಸಮಸ್ಯೆ ಇರಲಿ, ಎಂತೆಂತಹ ಕಾಯಿಲೆಗಳನ್ನೇ ರಾಯರು ವಾಸಿ ಮಾಡಿದ್ದಾರೆ, ಇನ್ನು ಇದನ್ನ ವಾಸಿ ಮಾಡಲ್ವಾ? ಇದ್ರ ಜೊತೆಗೇನೆ ನಾನು ಒಂದು ಸಾಂಗ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಸಾಂಗ್ನ ಪ್ರತಿನಿತ್ಯ ಕೇಳ್ತಾ ಬನ್ನಿ. ರೋಗಹರನೆ ಕೃಪಾ ಸಾಗರನೆ ಅಂತ ತುಂಬ ಚೆನ್ನಾಗಿದೆ. ನೀವು ರಾಯರ ಮುಂದೆ ಕೂತಾಗ ನೀವು ಆ ಹಾಡನ್ನ ಕೇಳಿಸ್ಕೋಬೇಕು. ತುಂಬ ಅಂದರೆ ತುಂಬ ಬೇಗ ನೀವು ಏನು ಸಮಸ್ಯೆಲಿ ಒದ್ದಾಡ್ತಿದ್ದೀರಾ, ಕಷ್ಟಪಡ್ತಿದ್ದೀರಾ, ಹೊರಗಡೆ ಬರೋಕ್ಕಾಗದೆ ಯಾವ ಸೇವೆ ಮಾಡಿದ್ರೆ ರಾಯರು ನಮ್ಮನ್ನು ಕಾಪಾಡ್ತಾರೆ ಅಂತ ಕೇಳ್ತಿದ್ದೀರಲ್ವಾ, ನೀವೇನು ರಾಯರಿಗೆ ಪ್ರತಿನಿತ್ಯ ಗುರುವಾರ ಕೈ ಮುಗಿತಿದ್ದೀರಾ ಅದಷ್ಟೇ ಸಾಕು. ಅದ್ರ ಜೊತೆಗೆ ಇದನ್ನು ಮಾಡ್ತಾ ಬನ್ನಿ. 100ಗೆ 100% ರಾಯರು ನಿಮ್ಗಿರುವಂತಹ ಸಮಸ್ಯೆನ ದೂರ ಮಾಡ್ತಾರೆ. ಅಷ್ಟು ನಂಬಿಕೆನ ನೀವು ರಾಯರ ಮೇಲೆ ಇಡಬೇಕು. ಅಕಸ್ಮಾತ್ ನಿಮ್ಮ ಮನೆಗಳಲ್ಲಿ ಮೃತ್ತಿಕಾ ಪ್ರಸಾದ ಇಲ್ಲ ಅಂದರೆ ನಿಮ್ಮ ಊರಲ್ಲಿರೋವಂಥ ರಾಯರ ಮಠಗಳಲ್ಲಿ ಹೋಗಿ ಕೇಳಿ, ಅಥವಾ ಯಾರಾದರೂ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರೆ ಮೃತ್ತಿಕಾ ಪ್ರಸಾದನ ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಳ್ಳಿ. ಅಲ್ಲಿವರೆಗೂ ಹುತ್ತದ ಮಣ್ಣು ಬರುತ್ತಲ್ಲ ಅದನ್ನು ತಂದು ಒಂದು ಡಬ್ಬಿಲಿ ಇಟ್ಕೊಂಡು ಪ್ರತಿನಿತ್ಯ ಆ ಹುತ್ತದ ಮಣ್ಣನ್ನ ನೀರಿಗೆ ಹಾಕ್ಕೊಂಡು ಕುಡಿಬೋದು. ಮತ್ತು ನೀವು ಹಣೆಗೆ ಕೂಡ ಇಟ್ಕೋಬೋದು. ಇಷ್ಟು ಮಾಡಿ ರಾಯರು ಖಂಡಿತ ನಿಮ್ಮ ಸಮಸ್ಯೆನ ದೂರ ಮಾಡ್ತಾರೆ.
ಇದ್ರ ಜೊತೆಗೆ ಸಾಧ್ಯವಾದರೆ ಮಾತ್ರ ನಿಮಗೆ ಮಾಡೋದಕ್ಕೆ ಅಂದರೆ ಮಾಡ್ಬೋದು. ಮತ್ತಿತಾಳೇಶ್ವರನ ದೇವಸ್ಥಾನ ಅಂತ ಇದೆ, ಅದು ಮಳವಳ್ಳಿ ತಾಲೂಕಲ್ಲಿ ಬರುತ್ತೆ. ಅಲ್ಲಿಗೆ ಪ್ರತಿ ಗುರುವಾರ ಇಲ್ಲ ಅಂದರೆ ಭಾನುವಾರ ನಿಮಗೆ 2 ದಿನದಲ್ಲಿ ಯಾವ ದಿನ ಅನುಕೂಲ ಆಗುತ್ತೆ ಆ ದಿನ ಹೋಗಿ ಅಲ್ಲೊಂದು ಕೊಳ ಇದೆ, ಅಲ್ಲಿ ಮುಳುಗಿ ಉರುಳು ಸೇವೆನ ಮಾಡಿ ಮತ್ತು ನೀವೇ ಸ್ವತಃ ಅಲ್ಲಿ ಅಡುಗೆ ಮಾಡಿ ಈ ಸಿಹಿ ಪೊಂಗಲ್ ಅಥವಾ ಖಾರ ಪೊಂಗಲ್ ಬರುತ್ತಲ್ಲ ಅದನ್ನು ಮಾಡಿ ನೆಲದ ಮೇಲೆ ಊಟ ಮಾಡಿ. ಅದನ್ನು ಇಷ್ಟು ವಾರ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಒಂದು 5 ವಾರ ಅಥವಾ ನಿಮ್ಗೆಷ್ಟು ಅನ್ಕೋಬೇಕು ಅಂತ ಅನಿಸುತ್ತೆ ಮನಸ್ಸಿಗೆ ಆ ಸಮಯದಲ್ಲಿ ಅಷ್ಟು ಬಾರಿ ಹರಿಸ್ಕೊಂಡು ಇಷ್ಟು ಮಾಡಿ. ನಿಮ್ಗೆ ಎಂಥದ್ದೇ ಚರ್ಮದ ಸಮಸ್ಯೆ ಇದ್ದರೆ ರಾಯರು ಖಂಡಿತವಾಗ್ಲೂ 100ಕ್ಕೆ 100 ಸತ್ಯ ಆ ಸಮಸ್ಯೆನ ದೂರ ಮಾಡ್ತಾರೆ. ಕಾಯಬೇಕು. ಆವಾಗಲೇ ಹೇಳಿದ್ನಲ್ಲ, 2 ದಿನ 3 ದಿನ ಮಾಡಿದ ತಕ್ಷಣ ಅಯ್ಯೋ ಹೋಗ್ತಿಲ್ಲ, ನಾವು ಮೆಡಿಷನ್ ಸೈಡ್ ಹೋಗೋಣ ಅಂತ ಅಂದರೆ ಆಗಲ್ಲ. ಅವ್ರನ್ನ ನಂಬಿದ್ದೀವಿ ಅಂದಮೇಲೆ ಅವ್ರು ನಮ್ಮನ್ನ ಕೈ ಹಿಡಿತಾರೆ. ಕೈ ಹಿಡಿಯೋದಕ್ಕೂ ಮುಂಚೆ ನಮಗೆ ಪರೀಕ್ಷೆಗಳನ್ನ ಮಾಡ್ಬೋದು. ಅದೇನೇ ಆಗಲಿ ರಾಯರೇ ನಮಗೆಲ್ಲವೂ ಅಂದ್ಕೊಂಡು ಇದಿಷ್ಟು ಮಾಡಿ ಎಂಥದ್ದೇ ನಿಮ್ಮ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದರೂ ಕೂಡ ರಾಯರು ದೂರ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.